ಪಜಗೋಳಿ ಕಾರ್ಕಳವನ್ನ ಪ್ರತಿನಿಧಿಸಿದ ತಂಡ ಪಜಗೋಳಿ. ಸ್ವಲ್ಪ ಮ್ಯಾಂಗೋ ಟೈ ಕರ್ಕವರ್ಗಿತ್ತ ಗೋಳಿ ಬಜೆ ನನಗಿಂತ ಬಿಗಿ ಮ್ಯಾಂಗೋ ಟೈ ಇದೆ ಈಗ ಸ್ವಲ್ಪ. Extra players will be sit here. ಸರ್ ಮ್ಯಾಂಗೋ ಟೈ ಇದೆ ಕಂಡೆ ಮತ್ತೆ ತೇರಿ ಸುಮ್ಮನೆ ಇದ್ದೆ ಈಗ ಸರ್. ಟೀಮ್ ಕೋಚ್ ಒಬ್ಬರೇ ಮಾತ್ರ ಅವಕಾಶ ಸರಿದೆ. ಟೀಮ್ ಕೋಚ್ಗೆ ಒಬ್ಬರು ಮಾತ್ರ ಮಾತಾಡಬೇಕು. ರಾಘವಣ್ಣ ಮಾತಾಡ್ಲಿಯಾ ಹೇಗೆ ಬಾಬಣ್ಣ ಒಬ್ಬರೇ ಮಾತಾಡ. ಬಾಬಣ್ಣ ಔಟ್ ಆದವರನ್ನ ಕೂರಿಸಬೇಕು. ಮತ್ತೆ ದಾಳಿಯಲ್ಲಿ ಪಜಗೋಳಿ ಕಾರ್ಕಳದ ಪ್ರತಿನಿಧಿ. ಸೂಪರ್ ರೈಡ್ ಮತ್ತೊಂದು ಸುಂದರವಾದಂತಹ ಆಕ್ರಮಣ. ಮಾತಾಡಬಾರದು. ಆರಂಭದ ಅಂಕವನ್ನು ತನ್ನ ಖಾತೆಗೆ ಸೇರಿಸಿಕೊಂಡ ಪಜಗೋಳಿ ಕಾರ್ಕಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಜಗೋಳಿ. ಅರ್ಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುನಿಯಾಲು ಅಲ್ವಾ? ಮುನಿಯಾಲ್ನ ಇತಿಹಾಸ ಕಬಡ್ಡಿಯಲ್ಲಿ ಬಹಳ ದೊಡ್ಡ ಎತ್ತರಕ್ಕೆ ಬಂದಿತ್ತು. ಅಲ್ಲಿ ಪ್ರೌಢಶಾಲೆಯಲ್ಲಿ ಮತ್ತು ಕಾಲೇಜಿನಲ್ಲಿ ಪ್ರತಿ ವರ್ಷ ಅತ್ಯುತ್ತಮ ತಂಡಗಳನ್ನು ರಚಿಸಿಕೊಂಡು ಬರುವಂತಹ ಒಂದು ಸಂಪ್ರದಾಯ ಇತ್ತು. ಅಲ್ಲಿನ ರಾಮಕೃಷ್ಣ ಹೆಗಡೆ ಎನ್ನುವಂತಹ ದೈಹಿಕ ಶಿಕ್ಷಕರು ಮತ್ತು ಅಲ್ಲಿನ ಹಳೆ ವಿದ್ಯಾರ್ಥಿಗಳು. ಈ ಕಡೆ ಒಂದು ಅಂಕವನ್ನು ತನ್ನ ಖಾತೆಗೆ ಸೇರಿಸಿಕೊಂಡಿದೆ. ಮತ್ತೆ ಹೆಬ್ರಿ ಮುನಿಯಾಲು ಅವರಿಬ್ರು ಅಣ್ಣ ತಮ್ಮನ ಸಮರ್ಥ ತಂಡವನ್ನು ರಚಿಸಿಕೊಂಡು ಬಂದಿದೆ ಇವತ್ತು ವರಿಷ್ಠ ಕಾರ್ಕಳ ಅಲ್ಲ ಹೆಬ್ರಿ. ಏಳು ಶೈಕ್ಷಣಿಕ ತಾಲೂಕುಗಳು, ಪ್ರೌಢಶಾಲೆಯಲ್ಲಿ 5 ಶೈಕ್ಷಣಿಕ ತಾಲೂಕು, ಇಲ್ಲಿ 7 ಕಾಪು ಮತ್ತು ಉಡುಪಿ ಪ್ರತ್ಯೇಕ, ಹೆಬ್ರಿ ಕಾರ್ಕಳ ಪ್ರತ್ಯೇಕ. ಹುಡುಗರ 3ನೇ ಪಂದ್ಯಾಟಕ್ಕೆ ತಯಾರಾಗಿರುವಂತೆ ಬೈಂದೂರು ಮತ್ತು ಉಡುಪಿ ತಂಡಗಳು. ಟೀಮ್ ಮ್ಯಾನೇಜರ್ ತಮ್ಮ ತಂಡಕ್ಕೆ ಸಿದ್ಧತೆಯ ಸೂಚನೆ ಕೊಡಿ ಸರ್. ಬೈಂದೂರು ಹಾಗೂ ಉಡುಪಿ ಹುಡುಗಿಯರ 3ನೇ ಪಂದ್ಯಾಟ ಈಗಾಗಲೇ ವೈದೇಹಿ ಅಂಕಣದಲ್ಲಿ ಕಾಪು ಹೆಬ್ಬರಿ ನಡುವೆ ನಡೀತಾ ಇದೆ. ತದಾದ ನಂತರದಲ್ಲಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ 2 ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಕೂಡ ಈಗಾಗಲೇ ಆಯ್ಕೆ ಹುಡುಗಿಯರ ವಿಭಾಗದಲ್ಲಿ ಆದಂತೆ ಕಾಣ್ತಾ ಇದೆ. ಅತ್ಯಂತ ವೇಗದ ರೈಡಿಂಗ್ ಸ್ಕಿಲ್ ಇವರ ಹತ್ರ. ಬಹಳ ಸ್ಪೀಡ್ ಇದ್ದಾರೆ. ಮೂರು ಅಂಕಗಳನ್ನು ತನ್ನ ಖಾತೆಗೆ ಸೇರಿಸಿಕೊಂಡ ಪಜಗೋಳಿ ಅಂದ್ರೆ ಹೆಬ್ರಿ ಕಾರ್ಕಳ. ಸಾರಿ, ಮೊದಲ ಸಮಯಾವಕಾಶದ ಕೋರಿಕೆಯನ್ನು ಮಂಡಿಸಿಕೊಂಡಿದೆ. ಮೊದಲ ಸಮಯಾವಕಾಶದ ಕೋರಿಕೆಯ ಮೇಲೆ ಕಾರ್ಕಳ ಮೇಲೆ 3ರ ಮೇಲೆ 5-3. ಮತ್ತೊಂದು ಅಂಕವನ್ನು ಸುಲಭವಾಗಿ ದಕ್ಕಿಸಿಕೊಂಡ ಕಾರ್ಕಳ.
ಆಟಗಾರರ ಮತ್ತೆ ಸುಂದರತೆಯ ಆಟಗಾರಿಕೆಯ ಪ್ರದರ್ಶನ ಹೆಬ್ರಿ ಆಟಗಾರರ ಮೂಲಕವಾಗಿ ಅಜಯ್ ಮಾರೋ ಸುಮ್ಮನೆ ಇಷ್ಟೊತ್ತಲ್ಲಿ ನಂಗೆ ಹೇಳಕ್ಕೆ ನೀ ಅಂತ ಮಾಡ್ತಿದ್ದೆ ಮಾರು ಅಂತಪ್ಪ ನಾನು ಹಂಗೆ ಹೇಳ್ದೆ ಅಲ್ಲಿ ಬನ್ನಿ ಸೊಡ್ಡು ಬರ್ತಿಲ್ಲಲ್ಲ ವಾಯ್ಸ್ ಮಾತ್ರ ಹೋಗ್ತದೆ. 6-4 in favor of Karkala. 6-4. ಯಾಕೆ ತೋರಿಸ್ತಾರೆ ಏನು 6-4. ನಿಧಾನಗತಿಯಲ್ಲಿ ಸಾಗುತ್ತಿರುವ ಪಂದ್ಯಾಟ ಯಾವುದೇ ರೀತಿಯ ರೋಚಕತೆ ಅಥವಾ ಆಕ್ರಮಣಗಾರಿಕೆ ಕಾಣ್ತಾ ಇದೆ. ಮತ್ತೊಂದು ಸುಂದರವಾದಂತಹ ಸಕ್ಸೆಸಿವ್ ಕ್ಯಾಚ್ ಫ್ರಮ್ ಕಾರ್ಕಳ. ನವನೀತ್ ಅಲ್ಲ, ನವನೀತ್, ಎಸ್, ಗುಡ್ ಕ್ಯಾಚ್. ಒಳ್ಳೆಯ ಹಿಡಿತವನ್ನು ಪ್ರದರ್ಶಿಸಿದೆ ನೀವು. ಬೈಂದೂರು ಉಡುಪಿ ಹುಡುಗರು, ಬೈಂದೂರು ಮತ್ತು ಉಡುಪಿ ಹುಡುಗರು ತಂಡಗಳು ಸಿದ್ದರಾಮಯ್ಯಪ್ಪ. ನಾವು ಮುಂದಿನ ಪಂದ್ಯಾಟಕ್ಕೆ ಪ್ರಶಾಂತವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಎಲ್ಲೂ ಕೂಡ ಗದ್ದಲ ಗೌಜು ಏನೂ ಇಲ್ಲ. ಬಹಳ ಸುಂದರವಾದಂತಹ ತಂಡಗಳು, ಯಾವುದೇ ರೀತಿಯ ಕಚ್ಚಾಟ ಅಥವಾ ಕಿರಿಚಾಟ ಇಲ್ಲದ ಪಂದ್ಯಾಟ ಒಂದು ಹೆಬ್ರಿ ಮತ್ತು ಕಾರ್ಕಳ ನಡೆಯುತ್ತಾ ಇದೆ. ಸುಲಭವಾದ ಅಂಕವನ್ನು ಶೆಟ್ರು ನಮ್ಮ ಖಾತೆಗೆ ಸೇರಿಸಿಕೊಂಡಿದ್ದಾರೆ. 8-5 in favor of Karkala. 8-5. ಚಿತ್ರ ನಿತ್ತಲೇ ಇರ್ತಿಲ್ಲ. ಬಹಳಷ್ಟು ಪ್ರಶಾಂತವಾಗಿ ಕಾರ್ಕಳ ಮತ್ತು ಹೆಬ್ರಿ ಆಟಗಾರರ ನಡುವೆ ಪಂದ್ಯಾಟ ಕೇಳಿ ಬರ್ತಾರೆ. ತುಂಬಾ ಸುಂದರವಾದಂತಹ ಆಟಗಾರಿಕೆ, ಎಲ್ಲ ಸ್ಕಿಲ್ಗಳನ್ನ, ಎಲ್ಲ ಕೌಶಲ್ಯಗಳನ್ನು ಅಳವಡಿಸಿಕೊಂಡಿದ್ದಾರೆ ಆಟಗಾರರು. ಆ ಎಲ್ಲ ತನ್ನ ಕೌಶಲ್ಯಗಳನ್ನು ಪ್ರದರ್ಶಿಸುವುದರ ಮೂಲಕವಾಗಿ ಪಂದ್ಯಾಟದಲ್ಲಿ ಸೆಣಸಾಡ್ತಾ ಇದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆಗಳನ್ನು ಪ್ರತಿ ವರ್ಷವೂ ಕೂಡ ಅವರ ಪ್ರತಿಭೆಗಳನ್ನು ಆಯ್ಕೆ ಮಾಡಿಕೊಂಡು ರಾಜ್ಯ ಮಟ್ಟದ ಆಯ್ಕೆಯ ಹಂತಕ್ಕೆ ಅವರನ್ನು ತರಬೇತಿಗೊಳಿಸಿಕೊಳ್ತಾ ಇದೆ. ನಾವು ಇಟ್ಟಲಿಲ್ಲ. ಪ್ರದೀಪ್ ದಯ್ಯ ಇಷ್ಟೊತ್ತಲ್ಲಿ ನಂಗೆ ಹೇಳಕಂಡು ಈಗ ಇವ್ ಕೂರು ಶುರು ನಾನು ತಲೆಯಾರ ಮುಂದೆ ಹಚ್ಚಿ ಹೋಗ್ತಿದ್ದೆ. ಯಾರ ಕಾಣಿ 50 ರೂಪಾಯಿ ಕೊಡ್ತೇನೆ. ಸುಂದರವಾಗಿ, ಬಹಳ ಸರಳವಾಗಿ, ಯಾವುದೇ ರೀತಿಯ ಶಕ್ತಿ ಪ್ರದರ್ಶನಗಳನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ತನ್ನ ಬುದ್ಧಿವಂತಿಕೆ ಆಟಗಾರಿಕೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಹೆಬ್ರಿ ಮತ್ತು ಕಾರ್ಕಳ. ಪದವಿ ಪೂರ್ವ ವಿಭಾಗದಲ್ಲಿ
ಇಲ್ಲಿ ಗೆದ್ರೆ ನೇರವಾಗಿ ರಾಜ್ಯ ಮಟ್ಟ ಹೋಗಿದೆ. ವಿಭಾಗ ಮಟ್ಟದ ವಿದ್ಯಾರ್ಥಿಗಳು ಪದವಿ ವಿಭಾಗದಲ್ಲಿ, ಪದವಿ ಪೂರ್ವ ವಿಭಾಗದಲ್ಲಿ ಯಾವುದೇ ರೀತಿಯ ಹೊರಕೂಗಿಗೆ ಪ್ರತಿಕ್ರಿಯೆ ನೀಡುವುದಿಲ್ಲ ನಮ್ಮ ಆಟಗಾರ. ತುಂಬಾ ಸುಂದರವಾದಂತಹ ಆಟವನ್ನ ಏಕಚಿತ್ತದಿಂದ ಆಡ್ತಾ ಇದ್ದಾರೆ. ಕಮಾಲ್ ಮತ್ತೆ ನುಗ್ಗುವ ಪ್ರಯತ್ನ. ಹೌದು ಇಲ್ಲಿಯ ಕಬಡ್ಡಿ ಆಟದಲ್ಲಿ 6 ಮತ್ತು 7 ಜನ ಆಟಗಾರರಿರುವಾಗ ತೀರ್ಪುಗಾರರು ಹತ್ತಿನ ಕಣ್ಣಿನಂತೆ ಎಲ್ಲ ಕಡೆಗೆ ಚಲನೆಯನ್ನು ಮಾಡಿಕೊಂಡು ಪ್ರತಿ ಆಟಗಾರರ ಪ್ರತಿ ಚಲನವಲನವೂ ಕೂಡ ಅವರ ಕಣ್ಣಿನಲ್ಲಿ ಅದು ಸಾಕ್ಷೀಕರಿಸಿಕೊಳ್ಳಬೇಕಾಗ್ತದೆ. 0-4 ಹೋಗ. ಒಂದು ಪಾಯಿಂಟ್ ತಗೋ ಬಾ. ಮತ್ತೆ ಕೊಟ್ಟುವ ಪ್ರಯತ್ನದಲ್ಲಿ ಆಟಗಾರ ಎರಡು ಸಲ ಬಿಡ. ಪ್ರಥಮಾರ್ಧದ ಪಂದ್ಯಾಟ ಮುಕ್ತಾಯವಾದಂತೆ ಸ್ಕೋರ್ After first half, 8-5 in favor of Karkala. 8-5. 8ರ ಮೇಲೆ ಕಾರ್ಕಳ, GPUC ಮನಿಗೋಳಿ